ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಸಸ್ ಅಗ್ರಿಕಲ್ಚರ್ ಆಗ್ಬಿಟ್ಟಿದೆ. ಅಂದರೆ ಯಾವ ರೀತಿಯಾಗಿ ಅಗ್ರಿಕಲ್ಚರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಹೆಂಗೆ? ಓಕೆ, ಇವಾಗ ತುಂಬ ಜನ ಏನು ಹೇಳ್ತಾರೆ ಅಂದರೆ ತೋಟಗಳನ್ನ ನಾವು ಮಾಡ್ತೀವಿ, ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ, ನಾವು ನೀರು ಕೊಡೋಕ್ಕಾಗಲ್ಲ ಅಥವಾ ಹಾಗೆ ಹೇಗೆ ಅಂತ. ಇಫ್ ಯಾವ ಇನ್ವೆಸ್ಟ್ಮೆಂಟ್ ಎರಡು ಇರಬೇಕು ಒಂದು ಲೈಫಲ್ಲಿ. ಒಂದು ಅವನ ಹತ್ರ ಟೈಮ್ ಇರಬೇಕು, ತೋಟಕ್ಕೆ ಹೋಗಿ ನೋಡ್ಕೋಬೇಕು. ಇಲ್ಲ ಅವನ ಹತ್ರ ಟೈಮ್ ಇಲ್ವಾ, ಅವನ ಹತ್ರ ಇನ್ವೆಸ್ಟ್ಮೆಂಟ್ ಇರಬೇಕು. ಇವಾಗ ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದುಬಿಟ್ಟಿದೆ ಅಂದರೆ ಇಡೀ ನೀವು 10 ಎಕರೆ ತೋಟನ ಆಟೋಮೇಷನ್ ಮಾಡಿ ಬಿಟ್ಬಿಡ್ಬೋದು. ಆಟೋಮೇಷನ್ ಅಂದರೆ ಸಾಯಿಲಲ್ಲಿ ಒಂದು ರೇಡಾರ್ ಥರ ಇರುತ್ತೆ, ಅದನ್ನು ಫಿಕ್ಸ್ ಮಾಡ್ತಾರೆ, ಅದೇ ನೀರು ಕೊಟ್ಕೊಳ್ಳುತ್ತೆ. ಅಂದರೆ ಇವಾಗ ಯಾವಾಗ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆಗುತ್ತೋ ಅದೇ ನೀರು ಕೊಟ್ಕೊಳ್ಳುತ್ತೆ. ಅದಾದಮೇಲೆ ನಿಮ್ಗೆ ರಿಪೋರ್ಟ್ ಬರ್ತಿರುತ್ತೆ, ಭೂಮಿಯಲ್ಲಿ ನೈಟ್ರೋಜನ್ ಕೊರತೆ ಇದೆ, ಫಾಸ್ಫರಸ್ ಕೊರತೆ ಇದೆ, ಮತ್ತು ಈ ಥರ ಮುನ್ಸೂಚನೆಗೆ ಈ ಥರ ಇದು ಬರುವಂಥ ಚಾನ್ಸ್ ಇದೆ, ಲೈಕ್ ಈ ಕಾಯಿಲೆ ಬರ್ಬೋದು, ಸೊ ಇದಕ್ಕೆ ಸ್ಪ್ರೇ ಮಾಡಿ ಅಂತ ಬಿಟ್ಟು ಅಷ್ಟು ಅಡ್ವಾನ್ಸ್ಡ್ ಲೆವೆಲಲ್ಲಿ ಅಗ್ರಿಕಲ್ಚರ್ ಅನ್ನೋದು ಬಂದಿದೆ. ಸೊ ನೀವು ಮಾಡ್ಬೇಕಷ್ಟೇ, ಬಟ್ ನಿಮ್ಮ ಹತ್ರ ಎರಡು ಇರಬೇಕು. ಒಂದು ಟೈಮ್ ಆದ್ರೂ ಇರಬೇಕು, ನೀವು ನಿಂತು ಅಲ್ಲಿ ನೋಡ್ಕೋಬೇಕು. ಇಲ್ಲಾಂದ್ರೆ ಏನು ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಬಂದಿದೆಯೋ ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರಬೇಕು. ಅದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ, 1 lakh 2 lakh 3 lakh ಈ ಥರ ಎಲ್ಲ ಆಗುತ್ತೆ, ಅದೆಲ್ಲ ಸಿಸ್ಟಮ್ನ ಇನ್ವೆಸ್ಟ್ ಮಾಡಬೇಕಂದ್ರೆ. ಸೊ ಇಟ್ ಡಿಪೆಂಡ್ಸ್, ಒಂದು ಟೈಮ್ ಆದ್ರೂ ಇರಬೇಕು, ಇಲ್ಲ ಇದಾದ್ರೂ ಇರಬೇಕು. ಬಟ್ AI ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಈಸಿ ಮಾಡುತ್ತೆ ಅಗ್ರಿಕಲ್ಚರ್ನ. ಟ್ರೆಡಿಷನಲ್ ವೇ ಅನ್ನೋದನ್ನ ಬಿಟ್ಟು ನೀವು ಈ ತರ ವೇನು ಸ್ಟಾರ್ಟ್ ಮಾಡ್ಕೋಬಹುದು. ನಾವು ಆಗ್ಲೇ ಹೇಳಿದ್ವಿ ಮಣ್ಣನ್ನ ಪರೀಕ್ಷೆ ಮಾಡಬೇಕು ಅಂತ. ಓಕೆ, ಪರೀಕ್ಷೆ ಮಾಡಬೇಕು, ಬಟ್ ಯಾವ ಸಂದರ್ಭದಲ್ಲಿ ಮಣ್ಣಿಗೆ ಏನು ಅವಶ್ಯಕತೆ ಇದೆ, ನೀರು ಯಾವಾಗ, ಯಾವ ಪ್ರೋಟೀನ್ ಬೇಕು, ಯಾವ ಗೊಬ್ಬರವನ್ನ ಕೊಡಬೇಕು, ನಾವು ಇದೆಲ್ಲದ್ರ ಬಗ್ಗೆ ಕೂಡ ಅದು ಇನ್ಫಾರ್ಮೇಶನ್ ರೈತರಿಗೆ ಕೊಡುತ್ತೆ, ಒಂದು ರಿಪೋರ್ಟನ್ನು ಕೊಟ್ಟು ಬಿಡುತ್ತೆ ಅಂತ. ಓಕೆ, ಈಗ ಒಂದು ಕಡೆ ಈಗಾಗಲೇ ನಾವು ನೋಡಿದ್ವಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕು ಅಗ್ರಿಕಲ್ಚರಲ್ಲಿ ಅಂತ. ಬಟ್ ಸದ್ಯಕ್ಕೆ ಸರ್ಕಾರ ಸಹಿತ ಕೆಲವೊಂದು ರೈತರಿಗೆ ಅಂತ ಯೋಜನೆಗಳನ್ನ ಮಾಡಿಕೊಟ್ಟಿದೆ ಅಂತ, ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ರೈತರು ವಿಫಲ ಆಗ್ತಾ ಇದ್ದಾರೆ ಅನಿಸ್ತಾ ಇದೆ. ತುಂಬಾ ಯೋಜನೆಗಳಿದೆ, ಬಟ್ ಅದನ್ನ ಯಾವುದನ್ನು ಕೂಡ ಜನಗಳಿಗೆ ತಲುಪೋದಕ್ಕೆ ಸರ್ಕಾರನೇ ಬಿಡಲ್ಲ. ಇವಾಗ PMEGP ಲೋನ್ ಅಂತ ಇದೆ, 10 ಲಕ್ಷದಿಂದ 25 ಲಕ್ಷ ರೂಪಾಯಿ ಕೊಡ್ತಾರೆ. ಅದರಲ್ಲೂ ಕೂಡ 30% ಸಬ್ಸಿಡಿ ಕೊಡ್ತಾರೆ. ಅದರಲ್ಲೂ ಮಹಿಳೆಯರಿಗೆ ಮತ್ತೆ SC/ST ಅವರಿಗೆ ವಿಶೇಷವಾದ ಸಬ್ಸಿಡೀಸ್ ಇರುತ್ತೆ. ಸೊ ಇವಾಗ ನೀವೇನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು, ಅಗ್ರಿಕಲ್ಚರಲ್ಲಿ ಏನಾದ್ರು ಒಂದು ಮಾಡ್ಬೇಕಂದ್ರೂ ಕೂಡ ನಿಮಗೆ 10 ರಿಂದ 25 ಲಕ್ಷ ರೂಪಾಯಿ ವಿತೌಟ್ ಕೊಲಾಟ್ರಲ್ ಕೊಡ್ತಾರೆ. ಓಕೆನಾ? ಇನ್ನೊಂದು ಸ್ಕೀಮ್ ಬರುತ್ತೆ, PM ಫುಡ್ ಸ್ಕೀಮ್ ಅಂತ ಬರುತ್ತೆ. ಮತ್ತೆ ಇನ್ನೊಂದು ಈ ಕುರಿ ಫಾರ್ಮು ಅಥವಾ ಕೋಳಿ ಫಾರ್ಮು ಶೆಡ್ ಮಾಡ್ಬೇಕಂದ್ರೆ ಅದ್ರದ್ದೊಂದು ಸ್ಕೀಮ್ ಬರುತ್ತೆ. ಅಪ್ ಟು 1 CR ವರೆಗೂ ಕೂಡ ಶೆಡ್ ಹಾಕೊಳ್ಳೋದು ಕೊಡ್ತಾರೆ, ಅದರಲ್ಲೂ 50% ಸಬ್ಸಿಡಿ ಇರುತ್ತೆ. ಬಟ್ ಇವೆಲ್ಲದೂ ಕೂಡ ರೈತರು ತಿಳ್ಕೊಳ್ಳೋದಿಲ್ಲ. ಯಾರೋ ಒಬ್ರ ಹತ್ರ ಕೈ ಸಾಲಕ್ಕೆ ಹೋಗ್ತಾರೆ, ಕೈ ಸಾಲಕ್ಕೆ ಹೋಗ್ಬಿಟ್ಟು 3% 5% ಬಡ್ಡಿಗೆ ತಗೊಬರ್ತಾರೆ. ಸೊ ಅದು ಲಾಸ್ ಆಗುತ್ತೆ. ಸೊ ಅವಾಗ ಬಡ್ಡಿ ಕಟ್ಟಕ್ಕಾಗದೆ ಜಮೀನು ಮಾರುವಂಥದ್ದು ಅಥವಾ ಈ ಥರದ್ದಾಗುತ್ತೆ. ಸೊ ಸರ್ಕಾರ ಇವಾಗ ನಾನು ಅವಾಗಲೇ ಫಸ್ಟ್ ಹೇಳ್ದಂಗೆ ಪ್ರತಿ ಒಂದು ಇದಕ್ಕೆ ಏನು ನಾರ್ಮಲ್ ಆಗಿ ಪ್ರತಿಯೊಂದು ಇದರಲ್ಲೂ ಬಾರ್ ಇರುತ್ತೆ. ಯಾಕೆ ರೈತ ಸಂಪರ್ಕ ಕೇಂದ್ರ ಇರಲ್ಲ? ಯಾಕೆ ಒಂದು ಇದು ಮಾಡಿದ್ಮೇಲೆ ಅಂದರೆ ಒಂದು ಎಜುಕೇಟ್ ಆದಮೇಲೆ ಅವ್ನಿಗೆ ಯಾವ್ಯಾವ ಸ್ಕೀಮ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಲೇಜಲ್ಲಿ ಯಾಕೆ ಹೇಳ್ಕೊಡಲ್ಲ? ಸೊ ಸರ್ಕಾರ ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕಷ್ಟೇ. ಒಟ್ಟಿನಲ್ಲಿ ತುಂಬಾ ಸ್ಕೀಮ್ಸ್ ಇದೆ. ಈ ಒಂದು ಹಸು ಕಟ್ತೀನಿ ಅಂದ್ರೂ ಕೂಡ ಸ್ಕೀಮ್ ಇದೆ, ಒಂದು ಕುರಿ ತಗೊಳ್ತೀನಿ ಅಂದ್ರೂ ಕೂಡ ಸ್ಕೀಮ್ ಇದೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ಮತ್ತೆ SC/ST ಅವರಿಗೆ ತುಂಬಾ ಸ್ಕೀಮ್ಸ್ ಇರುತ್ತೆ. ಸೊ ನೀವು ಹೋಗ್ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ಕೇಳಿ, ನಾನು ಈ ತರ ಬೆಳೆ ಬೆಳಿಬೇಕು ಅನ್ಕೊಂಡು ಇದಕ್ಕೇನು ಇದು ಇರುತ್ತೆ. ಗ್ರಾಮ ಪಂಚಾಯತಿಯಲ್ಲಿ ಇಲ್ಲ ಅಂದ್ರೆ ತಾಲೂಕಲ್ಲಿ ತೋಟಗಾರಿಕಾ ಇಲಾಖೆ ಅಂತ ಇರುತ್ತೆ, ಮತ್ತೆ ಅರಣ್ಯ ಇಲಾಖೆ ಅಂತ ಇರುತ್ತೆ. ಅವೆರಡರಲ್ಲೂ ಹೋಗ್ಬಿಟ್ಟು ಸರ್ ಏನೇನು ಸ್ಕೀಮ್ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಸ್ಕೀಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ರೈತ ಒಂದು ಸ್ಟೆಪ್ ಇಡಬೇಕಷ್ಟೇ, ಮುಂದೆ ಇಟ್ಟರೆ ಆ ಸ್ಕೀಮ್ಸ್ ಏನು ಪ್ರೊಸೀಜರ್ ಎಲ್ಲ ಇರುತ್ತೋ ಅವೆಲ್ಲ ಫಾಲೋ ಮಾಡಿದ್ರೆ ಸ್ಕೀಮ್ಸ್ ಅಪ್ಲೈ ಆಗುತ್ತೆ.